ಮತ್ತೆ ನೋವು ಮಾಯ ಆಗ್ಬಿಡುತ್ತೆ. ಅದು ಸಂತೋಷದಿಂದ ಎಗರ್ತಾ ಇರುತ್ತೆ. ಅರೆ ಅಮ್ಮ, ನಾನು ಇವಾಗ ಆರಾಮಾಗಿದ್ದೀನಮ್ಮ. ನನಗೆ ಏನೂ ನೋವಿಲ್ಲ ಅಮ್ಮ ಈಗ. ತುಂಬಾ ಧನ್ಯವಾದ ಮೇನಾ. ನೀನಿಲ್ಲ ಅಂದ್ರೆ ಇದು ಯಾವಾಗ ಸರಿ ಆಗ್ತಿತ್ತೋ ಗೊತ್ತಿಲ್ಲ. ಈ ಕಾಡಲ್ಲಿರುವ ಎಲ್ಲಾ ಪಕ್ಷಿಗಳಿಗಿಂತ ನೀನ್ ತುಂಬಾ ಒಳ್ಳೆ ಪಕ್ಷಿ. ಚಿಂತೆ ಇಲ್ಲ. ಏನಾದ್ರೂ ಸಹಾಯ ಬೇಕಂದ್ರೆ ಜ್ಞಾಪಕ ಇಟ್ಕೊಳ್ಳಿ ನನ್ನ. ಹಂಗಂತೇಳಿ ಮೇನಾ ಸಂತೋಷದಿಂದ ಅದರ ಗೂಡಿಗೆ ವಾಪಸ್ ಹೋಗ್ಬಿಡುತ್ತೆ. ಸಾಯಂಕಾಲದ ಸಮಯ ಅದರ ಗೂಡಿಗೆ ಒಂದು ಗಿಣಿ ಬರುತ್ತೆ. ಮೇನಾ, ನೀನಿನ್ನ ಮಾಂತ್ರಿಕ ಕೊಕ್ಕಿನಿಂದ ಎಲ್ಲಾ ನೋವು ಮಾಯ ಮಾಡ್ತೀಯಂತೆ. ನಾನ್ ಪ್ರಯತ್ನ ಮಾಡ್ತೀನಿ. ಯಾರಿಗೆ ಪೆಟ್ಟಾಗಿದೆ ಹೇಳ್ತೀಯಾ? ನನ್ನೊಟ್ಟಿಗೆ ಬರ್ತೀಯಾ? ಅದನ್ ಕೇಳಿ ಮೀನಾ ಅದರ ಜೊತೆ ಹೋಗುತ್ತೆ. ಅಲ್ಲಿ ಗಿಳಿಯ ಸಹೋದರನ ಕಾಲಿಗೆ ಏಟಾಗಿರುತ್ತೆ. ಅದರಿಂದ ಅದು ನೋವಿನಿಂದ ನರಳಾಡ್ತಿರುತ್ತೆ. ನಾನು ಈಗ್ಲೇ ಅದನ್ನ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೆ ಅದು ಎದ್ ನಿಂತ್ಕೊಳ್ಳುತ್ತೆ. ಇಬ್ರು ಸೇರಿ ಮೇನಾಗೆ ಧನ್ಯವಾದ ಹೇಳ್ತಾರೆ. ಮೇನಾ ಕೂಡ ಸಂತೋಷ ಪಡ್ತಾ ಅದರ ಗೂಡಿಗೆ ವಾಪಸ್ ಹೋಗ್ಬಿಡುತ್ತೆ.